ಕಲಬುರ್ಗಿಯ ಸುದ್ದಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮಗನ ಕೊಲೆಗೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಸುಪಾರಿ ನೀಡಿದ ತಂದೆ ಈಗ ಅಂಧರಾಗಿದ್ದಾರೆ. ಕಲಬುರ್ಗಿಯ ಶರಣಬಸಪ್ಪ ಕಾಂದೆ ಹತ್ಯೆಗೆ ಸುಪಾರಿ ಕೊಡಲಾಗಿದೆ. ಕಲಬುರ್ಗಿಯಲ್ಲಿ ಶಾಲಾ ಶಿಕ್ಷಕರಾಗಿರುವ ಶರಣಬಸಪ್ಪ ಕಾಂದೆ ಅವರ ಹತ್ಯೆಗೆ ಸುಪಾರಿ ಕೊಡಲಾಗುತ್ತೆ. ಸಂಬಂಧಿಯಿಂದಲೇ ಕಾಂದೆ ಅವರ ಹತ್ಯೆಗೆ ಡೀಲ್ ಆಗುತ್ತೆ. 20 ಲಕ್ಷಕ್ಕೆ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ರು. ಹನುಮಂತರಾಯ ಪಗಡೆ ವಿಜಯಪುರ ಜಿಲ್ಲೆ ಕೊಲ್ಹಾರ ಗ್ರಾಮದ ಮೂವರಿಗೆ ಸುಪಾರಿಯನ್ನ ಕೊಟ್ಟಿದ್ರು. ಸುಪಾರಿ ಪಡೆದಿದ್ದಂತಹ ಆರೋಪಿಗಳು ಲಾಕ್ ಆಗಿದ್ದಾರೆ. ಈಗ ಆ ಲಾಕ್ ಆಗಿದ್ದೇ ಬಹಳ ರೋಚಕ. ಕಂಟ್ರಿ ಮೇಡ್ ಪಿಸ್ತೂಲ್ ಜೊತೆಗೆ ದಾಳಿಗೆ ಬಂದಿದ್ರು ಆರೋಪಿಗಳು. ಶರಣಬಸಪ್ಪ ಮನೆಯ ಬಳಿ ಬಂದು ಕೊಲೆಗೆ ಸಂಚು ರೂಪಿಸ್ತಾರೆ. ಈ ಸಂದರ್ಭ ಸಿಗರೇಟ್ ಖರೀದಿಸೋದಕ್ಕೆ ಅಂತ ಆರೋಪಿ ಗೈಬು ಸಾಬ್ ಮುಂದಾಗ್ತಾರೆ. ಸಿಗರೇಟ್ ಖರೀದಿಯ ವೇಳೆ ಆರೋಪಿ ಜೇಬಿನಿಂದ ಪಿಸ್ತೂಲ್ ಕೆಳಗೆ ಬೀಳುತ್ತೆ. ಪಿಸ್ತೂಲ್ ಅನ್ನ ನೋಡಿ ಅಕ್ಕಪಕ್ಕದಲ್ಲಿದ್ದಂತಹ ಮಹಿಳೆಯರು ಗಾಬರಿಗೊಳ್ತಾರೆ, ಕೂಗಿಕೊಳ್ತಾರೆ. ಆಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆತನ ಬಳಿ ಪಿಸ್ತೂಲ್ ಇದೆ ಅಂತ. ತಕ್ಷಣವೇ ಆರೋಪಿಗಳನ್ನ ಹಿಡಿಬೇಕು ಅಂತ ಅಲ್ಲಿದ್ದಂತಹ ಜನ ಮುಂದಾಗ್ತಾರೆ. ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಆರೋಪಿಗಳು ಪ್ರಯತ್ನ ಪಡ್ತಾರೆ. ಪಿಸ್ತೂಲ್ ಸ್ಟ್ರಕ್ ಆಗಿದ್ರಿಂದ ಜನರ ಕೈಗೆ ಆರೋಪಿಗಳು ಸಿಕ್ಕಿ ಬೀಳ್ತಾರೆ. ಬಹಳ ರೋಚಕ ಇದೆ ಈ ಆರೋಪಿಗಳು ಅಂಧರಾದಂತಹ ವಿಷಯ. ಯಾಕಂತಂದ್ರೆ ಸಿಗರೇಟ್ ಖರೀದಿ ಮಾಡಬೇಕು ಅಂತ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ಪಿಸ್ತೂಲ್ ಕೆಳಗೆ ಬೀಳುತ್ತೆ. ಆ ಪಿಸ್ತೂಲ್ ಕೆಳಗೆ ಬಿದ್ದಿದ್ದನ್ನ ಸುತ್ತಮುತ್ತಲಿನ ಜನ ನೋಡಿ ಅವರನ್ನ ಹಿಡಿತಾರೆ. ಎಸ್, ಈ ಆರೋಪಿಗಳು ಬಂದಿದ್ ಒಂದು ಕಥೆ ಆಯ್ತು. ಇನ್ನು ಹಾಗಿದ್ರೆ ಕೊಲೆಗೆ ಸುಪಾರಿ ಕೊಟ್ಟಿದ್ ಯಾಕೆ ಹನುಮಂತರಾಯ ಪಗಡೆ? 3 ವರ್ಷಗಳ ಹಿಂದೆ ಹನುಮಂತರಾಯನ ಮಗ ಶಿವಪುತ್ರನ ಹತ್ಯೆ ಆಗುತ್ತೆ. ಅನೈತಿಕ ಸಂಬಂಧದ ವಿಚಾರಕ್ಕೆ ಶಿವಪುತ್ರದ ಹತ್ಯೆಯನ್ನ ಮಾಡಲಾಗಿರುತ್ತೆ. ಆ ಕೇಸ್ನಲ್ಲಿ ಶರಣಬಸಪ್ಪ ಸೇರಿ ಹಲವರು ಜೈಲು ಸೇರಿರ್ತಾರೆ. 6 ತಿಂಗಳ ಹಿಂದಷ್ಟೇ ಜಾಮೀನಿನ ಮೇಲೆ ಹೊರ ಬಂದಿರ್ತಾರೆ ಶರಣಬಸಪ್ಪ. ಸೆಪ್ಟೆಂಬರ್ 15ಕ್ಕೆ ಶರಣಬಸಪ್ಪ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಆಗುತ್ತೆ. ಕೊಲೆ ಮಾಡೋದಕ್ಕೆ ಬಂದಾಗ ಹೇಗೆ ಜನರ ಕೈಗೆ ಸಿಕ್ಬಿದ್ರು ಆರೋಪಿಗಳು ಅನ್ನೋ ಕಥೆಯಾಗ್ಲೇ ಹೇಳಿದ್ವಿ. ನನಗೇನು ಪರಿಚಯನೂ ಇಲ್ಲರಿ, ಮತ್ತು ಅವ್ರ ಮೇಲೆ ನಾನು ಸಂಶಯನೂ ಇದ್ದಿಲ್ಲ. ಈ ಸಾರ್ವಜನಿಕೆಲ್ಲ ಹೇಳಿ ಒಂದು 200-300 ಮಂದಿ ಅವತ್ತು ನಮ್ಮ ಕಾಲನಿದಾಗ ಅವರಿಗೆ ಹಿಡಿದು ಮತ್ತೆಲ್ಲರೂ ಜನರೆಲ್ಲ ಥಳಿಸಿ ಮತ್ತು ಪೊಲೀಸ್ ಇಲಾಖೆಯವ್ರಿಗೆ ಕರೆಸಿ ಒಪ್ಸ್ಯಾರಂತ ನ್ಯೂಸ್ ಬರುತ್ತೆ. ಭಾಳ ಸಲ ಅವ್ರು ಅಟ್ಯಾಕ್ ಮಾಡ್ರಂತ ಸಾರ್ವಜನಿಕ ಹೇಳ್ತಾರೆ. ನಂಗಲ್ರಿ ಕಾಲಿಂದ ಹೋಳ ಸರ ಹಿಂದೆ 3-4 ಮಂದಿಯವರು ಮುಖಕ್ಕೆ ಮಾಸ್ಕ್ ಹಾಕೊಂಡು ನಿಮ್ಮ ಫಾಲೋ ಮಾಡ್ಕೋತಾರೆ ಅಂತೇಳಿ ಸಾರ್ವಜನಿಕ ಹೇಳ್ತಾ ಇದ್ದಾರೆ. ಹಂಗೆ ರೀ ನನ್ನ ಆತ್ಮರಕ್ಷಣೆಗೆ ಅಥವಾ ಜವಾಬ್ದಾರಿಕೆ ಅದ ನನಗೆ ಯಾರಿಂದ ಅವರು ಏನಾರ ಮಾಡ್ಬೋದು. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆದವ್ರು ನನಗೆ ಆತ್ಮರಕ್ಷಣೆ ಕೊಡಬೇಕು. ಆರೋಪಿಗಳು ಹೇಗ್ ಸಿಕ್ಕರು ಅನ್ನೋದನ್ನ ನೋಡಿದ್ರಿ. ಇನ್ನು ಆರೋಪಿಗಳ ಕೈಗೆ ಕಂಟ್ರಿ ಮೇಡ್ ಪಿಸ್ತೂಲ್ ಬಂದಿದ್ ಹೇಗೆ, ಅದು ಕೂಡ ಬಹಳ ರೋಚಕವಾಗಿದೆ. ಪಿಸ್ತೂಲ್ ಜಾಲ ಬೆನ್ನು ಹತ್ತಿ ಹೋದಂತಹ ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂತಂದ್ರೆ ಮಧ್ಯಪ್ರದೇಶದಿಂದ ರಾಜ್ಯಕ್ಕೆ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಬರ್ತಾ ಇವೆ ಅಂತೆ. ಮಧ್ಯಪ್ರದೇಶಕ್ಕೆ ಹೋಗಿ ಪಿಸ್ತೂಲ್ ಅನ್ನ ಖರೀದಿ ಮಾಡ್ತಾ ಇದ್ರು ಆರೋಪಿಗಳು. 3 ಪಿಸ್ತೂಲ್ ಹಾಗೂ ಗುಂಡುಗಳನ್ನ ಆರೋಪಿಗಳು ಖರೀದಿ ಮಾಡಿದ್ರಂತೆ. ಅಕ್ರಮ ಪಿಸ್ತೂಲ್ಗಳ ಬಗ್ಗೆಯೂ ತನಿಖೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳ ಕೈಗೆ ಪಿಸ್ತೂಲ್ ಹೇಗೆ ಬರ್ತಾ ಇದೆ ಅನ್ನೋದು ಕೂಡ ಬಹಳ ರೋಚಕವಾಗಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೊಲೆ ಮಾಡೋದಿಕ್ಕೆ ಅಂತ ತರಲಾಗಿದ್ದಂತಹ ಪಿಸ್ತೂಲ್ ಇದು, ಕಂಟ್ರಿ ಮೇಡ್ ಪಿಸ್ತೂಲ್. ಅದು ಮಧ್ಯಪ್ರದೇಶದಿಂದ ರಾಜ್ಯಕ್ಕೆ ಬರ್ತಾ ಇದೆ. ಒಟ್ಟು ಈ 5 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಅವರಿಂದ 3 ಕಂಟ್ರಿ ಮೇಡ್ ಪಿಸ್ಟಲ್ಸ್, 11 ಲೈವ್ ರೌಂಡ್ಸ್, ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ದರು, ಒಂದು ಇಂಡಿಕಾ ಕಾರ್ ಶಿವಕುಮಾರ್ದು, ಅದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲದೆ ಒಂದು ಎರ್ಟಿಗಾ ಕಾರ್ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ 2 ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನೆಲೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಗೈಬು ಸಾಬ್ ಇದ್ದಾನೆ, ಇವನು ಮೂಲತಃ ಬಿಜಾಪುರದವನು ಅಂತ ಹೇಳಲಾಗಿತ್ತು. ಇವನ ಮೇಲೆ ವಾಹನ ಕಳ್ಳತನ ಇದೆ, ರಾಬರಿ ಪ್ರಕರಣ ಇದೆ. ಅದಲ್ಲದೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಿದೆ. ಆರ್ಮ್ಸ್ ಆ್ಯಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ. ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕೊಲೆಗೆ ಸುಪಾರಿ ಅಂತ ಕೊಟ್ಟು ನಂತರ ಆ ಸುಪಾರಿ ತೆಗೆದುಕೊಂಡಂಥವ್ರು ಬಂದು ಆ ಒಂದು ಪಿಸ್ತೂಲ್ನಿಂದ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಆರೋಪಿಗಳ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಆ ಸುಪಾರಿ ಕೊಟ್ಟವರ ಹಿನ್ನೆಲೆ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅಂತ? ಹೌದು ಪ್ರತಿಮಾ,
ಕಳೆದ ಇದೇ ತಿಂಗಳು 15ನೇ ತಾರೀಕು ಕಲಬುರಗಿಯ ಸಿದ್ದರಾಮೇಶ್ವರ ಕಾಲನಿ ಅಂತದ್ದು, ಅಲ್ಲಿ ಸುಮಾರು 8 ಗಂಟೆ ಸುಮಾರಿಗೆ ಒಬ್ಬ ವ್ಯಕ್ತಿ 3 ಜನ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಗೈಬು ಸಾಬ್ ಅನ್ನುವಂಥವನು ಅಲ್ಲಿ ಅಂಗಡಿನಲ್ಲಿ ಒಂದು ಸಿಗರೇಟ್ ತಗೊಳ್ಳೋದಕ್ಕಾಗಿ ದುಡ್ಡನ್ನ ಕೊಡುವಂತ ಸಂದರ್ಭದಲ್ಲಿ ಆತನ ಜೇಬಿನಿಂದ ಒಂದು ಪಿಸ್ತೂಲ್ ಕೆಳಗಡೆ ಬೀಳ್ತದೆ. ಜನ ಕೂಕೋತಾರೆ, ಆತನನ್ನ ಅಟ್ಯಾಕ್ ಮಾಡ್ತಾರೆ, ಹಿಡಿಯಕ್ ಪ್ರಯತ್ನ ಪಡ್ತಾರೆ. ಆತ ಒಂದು ಗುಂಡನ್ನ ಗಾಳಿಯಲ್ಲಿ ಹಾರಿಸ್ತಾನೆ. ಆದ್ರೆ ಆತನ ದುರದೃಷ್ಟವೋ ಅಥವಾ ಯಾರು ಸುಪಾರಿ ಕೊಲೆ ಆಗ್ಬೇಕಾಗಿತ್ತು ಆತನ ಅದೃಷ್ಟವೋ ಗೊತ್ತಿಲ್ಲ. ಆ ರೀತಿ ಗುಂಡು ಹಾರಿಸಿದ ಸಂದರ್ಭದಲ್ಲಿ ಪಿಸ್ತೂಲು ಸ್ಟ್ರಕ್ ಆಗ್ತದೆ. ಎರಡನೇ ಗುಂಡು ಆತನಿಂದ ಹಾರಿಸಕ್ ಆಗೋದಿಲ್ಲ. ಇದನ್ನ ಜನ ನೋಡಿ ಅಬ್ಸರ್ವ್ ಮಾಡಿ ಆತನನ್ನ ಹಿಡಿತಾರೆ, ಪೊಲೀಸ್ ಠಾಣೆಗೆ ಒಪ್ಪಿಸ್ತಾರೆ. ಇದು ಯಾರೋ ಒಬ್ಬ ದರೋಡೆಕೋರ ಇಲ್ಲಿ ಬಂದು ಹೋಗಿದ್ದ, ದರೋಡೆ ಮಾಡೋದಕ್ಕಾಗಿ ಬಂದಿದ್ದ ಅಂತ ಜನ ಅನ್ಕೊಂಡಿದ್ರು. ಆದ್ರೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಾಗ ಒಂದು ರೋಚಕ ಕ್ರೈಮ್ ಕಥೆನೆ ಬಿಚ್ಚಿಟ್ಕೊಳ್ತದೆ. ಆತ ಏನು ಸಿಕ್ಕು ಬೀಳ್ತಾನೆ. ಗೈಬು ಸಾಬ್ ತಾರ್ವಾಡ್ ಅನ್ನುವಂಥವನು, ಈತ ವಿಜಯಪುರ ಜಿಲ್ಲೆದ ಕೋಲಾರ್ ಅನ್ನುವಂತಹ ಗ್ರಾಮದವನು. ಈತ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇರುವಂತವನು. ಈತನ ವಿರುದ್ಧ ಈಗಾಗಲೇ ಸಾಕಷ್ಟು ಕೇಸ್ಗಳು ಕೂಡ ಇದಾವೆ. ಈತನ ಈ ಜೊತೆಗಿರುವಂತಹ 3 ಜನರು ಯಾರು ಅಂತ ಪೊಲೀಸರು ಪತ್ತೆ ಮಾಡ್ತಾರೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನವರೇ ಆದಂತಹ ಯಶವಂತ, ಗೌತಮ್ ಮತ್ತು ಶಿವಕುಮಾರ್ ಅನ್ನುವಂತಹ ಒಟ್ಟಾರೆ 3 ಜನ ಆರೋಪಿಗಳು, ಜೊತೆಗೆ ಗೌಬು ಸಾಬ್ 4 ಜನರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ನಂತರ ಇನ್ನೊಂದು ಪ್ರಕರಣವೇ ಒಂದು ರೋಚಕ ತಿರುವು ಪಡ್ಕೊಳ್ತದೆ. ಇವರು ದರೋಡೆಗಾಗಿ ಬಂದಂತವರಲ್ಲ, ಬೇರೆ ಯಾರನ್ನು ಹೆದರ್ಸಕ್ಕಾಗಿ ಬಂದಂತವರಲ್ಲ, ಒಂದು ಕೊಲೆ ಮಾಡುವ ಉದ್ದೇಶದಿಂದ ಬಂದಂತವರು. ಅದೃಷ್ಟವಶಾತ್ ಅಲ್ಲಿ ಬಚಾವಾದ ಅನ್ನುವಂಥವ್ರು. ಯಾರ ಕೊಲೆ ಮಾಡಕ್ಕೆ ಬಂದಿದ್ದ ಅನ್ನುವಂಥದ್ದು ಪತ್ತೆ ಹಚ್ಚಿದಾಗ ಸಿದ್ದೇಶ್ವರ ಕಾಲೋನಿಯಲ್ಲಿ ಶರಣಬಸಪ್ಪ ಕಾಂದೆ ಅನ್ನುವಂತ ಒಬ್ಬ ಶಿಕ್ಷಕ, ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಶಿಕ್ಷಕ ವಾಸ ಮಾಡ್ತಾನೆ. ಆತನನ್ನ ಗುರಿಯಾಗಿಸ್ಕೊಂಡು ಇವರು ಕೊಲೆ ಮಾಡಕ್ಕೆ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಕೊಲೆಗೆ ಈತನ ಯಾಕೆ ಕೊಲೆ ಮಾಡಕ್ ಬಂದ್ರು ಅನ್ನುವಂಥದ್ದು ಗೊತ್ತಾದಾಗ ಹನುಮಂತರಾಯ್ ಪಗಡೆ ಅನ್ನುವಂಥವ್ರು ತಮ್ಮ ಮಗನ ಕೊಲೆಯ ಸೇಡನ್ನ ತೀರಿಸಿಕೊಳ್ಳುವುದಕ್ಕಾಗಿ ಸುಪಾರಿ ಕೊಟ್ಟಿದ್ರು 20 ಲಕ್ಷ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಒಟ್ಟಾರೆ ಮಧ್ಯಪ್ರದೇಶದಿಂದ ಪಿಸ್ತೂಲು ತಂದು ಇವರ ಕೊಲೆಗೆ ಯತ್ನ ನಡೆಸಿರುವಂತದ್ದು. ಈ ಜಾಲವನ್ನ ಪಿಸ್ತೂಲು ಏನೋ ಕಲಬುರಗಿ ನಗರ ಮತ್ತು ಜಿಲ್ಲೆಯಾದ್ಯಂತ ಹರಿದಾಡ್ತಾ ಇದ್ದಾವೆ. ಈ ಜಾಲವನ್ನ ಬೆದರಿಸಬೇಕಾದಂತಹ ಹೊಣೆ ಕಲಬುರಗಿಯ ಪೊಲೀಸರ ಮೇಲೆ ಇರುವಂತದ್ದು. ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.